ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪೊಲಿಟಿಕಲ್ ಸೈನ್ಸ್ BA6 ಸೆಮಿಸ್ಟರಲ್ಲಿ ಬರುವಂಥ ಪೊಲಿಟಿಕಲ್ ಸೈನ್ಸ್ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನಿಮಗೆ ಇಲ್ಲಿ 2 ಅವರ್ಸ್ ಏನಿರ್ತದೆ ಟೈಮಿಂಗ್ ಇರ್ತದೆ ಎಕ್ಸಾಮ್ ಬರೆಯೋಕೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಇರ್ತದೆ. ಅದೇ ರೀತಿ ಇಲ್ಲಿ 10 ಅಂಕಗಳು, 1 ಅಂಕದ ಪ್ರಶ್ನೆಗಳು ಎಷ್ಟಿರ್ತಾವೆ ಅಂದರೆ 10 ಇರ್ತಾವೆ. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕ. ಫಸ್ಟ್ ಒನ್ ಸಾರ್ವಜನಿಕ ಪದದ ಪರಿಕಲ್ಪನೆ ವ್ಯಾಖ್ಯಾನಿಸಿ. ಸೆಕೆಂಡ್ ಒನ್ ನೀತಿ ಆಯೋಗದ 2 ಕಾರ್ಯಗಳನ್ನು ಹೆಸರಿಸಿ. ಥರ್ಡ್ ಒನ್ ಯೋಜನೆ ಎಂದರೇನು. ಫೋರ್ತ್ ಒನ್ ಕಲ್ಯಾಣ ರಾಜ್ಯವನ್ನು ವ್ಯಾಖ್ಯಾನಿಸಿರಿ. ಫಿಫ್ತ್ ಒನ್ ಸಮಗ್ರ ವಿಧಾನವನ್ನು ವ್ಯಾಖ್ಯಾನಿಸಿರಿ. ಸಿಕ್ಸ್ತ್ ಒನ್ ವೆಚ್ಚ ಲಾಭಗಳ ವಿಶ್ಲೇಷಣೆ ಎಂದರೇನು. ಸೆವೆಂತ್ ಒನ್ ಪರ್ಯಾಯ ನೀತಿಯನ್ನು ವ್ಯಾಖ್ಯಾನಿಸಿರಿ. ನೆಕ್ಸ್ಟ್ ಒನ್ 8 ಪಂಚಾಯತ್ ರಾಜ್ಯ ವ್ಯವಸ್ಥೆ ಎಂದರೇನು. ತದನಂತರ 9ನೇ ಪ್ರಶ್ನೆ ರೀ, ನೀತಿ ಮೌಲ್ಯಮಾಪನ ವ್ಯಾಖ್ಯಾನಿಸಿರಿ. 10 ಜನರ ಭಾಗವಹಿಸುವಿಕೆಯನ್ನು ವ್ಯಾಖ್ಯಾನಿಸಿರಿ. ಇವು ಇಲ್ಲಿ 10 ಪ್ರಶ್ನೆಗಳಿರ್ತಾವ, ಇಲ್ಲಿ 10 ಅಂಕ. ತದನಂತರ ಸೆಕ್ಷನ್ ಬಿ ಒಳಗ ಆನ್ಸರ್ ದ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂದ್ರೆ ಕೆಳಗಿನವುಗಳಲ್ಲಿ ಬೇಕಾದ 2ಕ್ಕೆ ಉತ್ತರಿಸಿರಿ. ಇಲ್ಲಿ ಪ್ರತಿಯೊಂದಕ್ಕೆ 2 ಅಂಕ ಅಂದ್ರೆ 2 ಅಂಕ ಅಂದ್ರೆ ರೀ 2 ಕ್ವಶನ್ಗೆ 10 ಮಾರ್ಕ್ಸ್. 2 × 10 = 20. ಪ್ರತಿ ಒಂದು ಕ್ವಶನ್ಗೆ 10 ಅಂಕ. ಫಸ್ಟ್ ಒನ್ ಯಾವುದಂದ್ರೆ ಸಾರ್ವಜನಿಕ ನೀತಿಯ ರಚನೆಯನ್ನ ನೀತಿ ಆಯೋಗದ ಪಾತ್ರವನ್ನು ಚರ್ಚಿಸಿರಿ. 12 ಸಾರ್ವಜನಿಕ ನೀತಿ ರಚನೆಯ ಏಕೀಕೃತ ವಿಧಾನವನ್ನು ವಿವರಿಸಿರಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. 13 ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಶಾಸಕಾಂಗದ ಪಾತ್ರವನ್ನು ವಿವರಿಸಿರಿ. ನೆಕ್ಸ್ಟ್ ಒನ್ ಸೆಕ್ಷನ್ ಸಿ ವಿಭಾಗ ಕ. ಇಲ್ಲಿ 15 ವರ್ಷ 2 ಕ್ವಶನ್, 15 ವರ್ಷ 1 ಕ್ವಶನ್. ಇಲ್ಲಿ ಕೇಳಬೇಕಾದ 2ನ್ನು ಉತ್ತರಿಸಿರಿ ಅಂತ ಕೇಳ್ಯಾರ. ಫಸ್ಟ್ ಒನ್ ಯಾವುದಂದ್ರೆ ಸಂಯುಕ್ತ ರಾಜಕೀಯ ವ್ಯವಸ್ಥೆ ಅಥವಾ ಅರ್ಥ ಮತ್ತು ಗುಣಲಕ್ಷಣವನ್ನು ವಿವರಿಸಿರಿ. 15 ನೀತಿ ಅನುಷ್ಠಾನದಲ್ಲಿನ ಸವಾಲುಗಳನ್ನು ಗುರುತಿಸುವಿಕೆ ಕುರಿತು ಪ್ರಬಂಧವನ್ನು ಬರೆಯಿರಿ. ತದನಂತರ 16 ಸಾರ್ವಜನಿಕ ನೀತಿ ಮತ್ತು ಯೋಜನೆಯ ನಡುವಿನ ಸಂಪರ್ಕವನ್ನು ಕುರಿತು ಚರ್ಚಿಸಿರಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್.